ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರದಲ್ಲಿ ಸಂಕ್ರಾಂತಿ ಉತ್ಸವ. ಕಮಲನಗರದ ನಿಲ್ದಾಣದಲ್ಲಿ ಹೇಮಲತಾ ಜನಾರ್ದನ್ ರವರ ನೇತೃತ್ವದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮಾಚರಣೆ ನಡೆಯಿತು. ಸುಗ್ಗಿ ಹಬ್ಬ ಸಂಕ್ರಾಂತಿ ಪ್ರಯುಕ್ತ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎಂ ಶಿವರಾಜು, ಎಸ್ ಕೇಶವಮೂರ್ತಿ, ಹೇಮಲತಾ ಜನಾರ್ದನ್ ಗೋಮಾತೆಗೆ ಪೂಜೆ ಮಾಡುವ ಮೂಲಕ ಕಿಚ್ಚು ಹರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂಕ್ರಾಂತಿ ಸಡಗರದಲ್ಲಿ ಕಾರ್ಯಕರ್ತರಿಗೆ ಹಾಗೂ ಸ್ಥಳೀಯ ಸಾರ್ವಜನಿಕರಿಗೆ ಎಳ್ಳು ಬೆಲ್ಲ ಕಬ್ಬು ವಿತರಿಸಿದರು. ಬೆಂಕಿಯಲ್ಲಿ ರಾಸುಗಳನ್ನು ಹಾರಿಸುವ ಮೂಲಕ ಸಂಭ್ರಮಿಸಿದರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು, ಸ್ಥಳೀಯ ಸಾರ್ವಜನಿಕರು ಸಂಕ್ರಾಂತಿಯ ಕಿಚ್ಚು ಹಾಯಿಸುವ ಸಂಭ್ರಮ. ಈ ವೇಳೆ ಮುಖಂಡರು ಸಂಕ್ರಾಂತಿ ಹಬ್ಬದ ಶುಭ ಕೋರಿದರು. ಸಂಕ್ರಾಂತಿ ಹಬ್ಬದ ಈ ದಿನ ಈ ಶಂಕರ್ನಾಗ್ ಬಸ್ ಸ್ಟ್ಯಾಂಡಲ್ಲಿ ಸುಗ್ಗಿ ಸಂಭ್ರಮ ಅಂತೇಳಿ ನಮ್ಮ ಶಿವರಾಜ್ ಅವರ ನೇತೃತ್ವದಲ್ಲಿ ಮತ್ತು ಜನಾರ್ದನ್ ಹೇಮಲತಾ ಅವರು, ಶ್ರೀಮತಿ ಜನಾರ್ದನ್ ಹೇಮಲತಾ ಅವರ ನೇತೃತ್ವದಲ್ಲಿ ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಟರಾಜ್ ಚಂದ್ರು ಅವರ ಎಲ್ಲ ನಾಯಕತ್ವದಲ್ಲಿ ಇವತ್ತು ಶಿವರಾಜ್ ಅವರು ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇಲ್ಲಿ ಇದು ಒಂದು ವಿಶೇಷ. ಇವತ್ತು ಹಬ್ಬದ ದಿನ ಹಸುಗಳನ್ನ ಕಿಚ್ಚಾಯಿಸೋದ್ರ ಮುಖಾಂತರ ಈ ಭಾಗದಲ್ಲಿ ನಮ್ಮ ಹಿಂದೂಗಳ ಸಂಪ್ರದಾಯ ಸಂಕ್ರಮಣ ಏನಿವತ್ತು ಸಂಕ್ರಾಂತಿ ಹಬ್ಬದ ಈ ಸಂದರ್ಭದಲ್ಲಿ ಒಂದು ಬೆಂಗಳೂರಿನಲ್ಲಿ ಹಳ್ಳಿಯ ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಭಾಗದಲ್ಲಿ ಇವತ್ತು ಏನು ನಾವು ಸಂಕ್ರಾಂತಿ ಹಬ್ಬ ಅಂತ ಕರೀತಾ ಇದ್ದೋ ನಿಜಕ್ಕೂ ಅದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಅದಕ್ಕೆ ಶಿವರಾಜ್ ಅವರು, ಜನಾರ್ದನ್, ಹೇಮಲತಾ ಜನಾರ್ದನ್ ಅವರಿಗೆ ಮತ್ತು ನಟರಾಜ್ ಚಂದ್ರು ಅವರಿಗೆ ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಸರ್. ಕೇವಲ ಹಳ್ಳಿ ಭಾಗಕ್ಕೆ ಸೀಮಿತವಾದ ಈ ಹಬ್ಬ, ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಶಿವರಾಜ್ ಅವರು, ಜನಾರ್ದನ್ ಅವರು ಮೊದಲಿಂದನೂ ಗ್ರಾಮೀಣ ಸೊಗಡನ್ನ ಸಂಬಂಧಪಟ್ಟಂಥ ಅನೇಕ ಹಬ್ಬಗಳು ಮತ್ತು ಕ್ರೀಡೆಗಳೆಲ್ಲ ಈ ಭಾಗದಲ್ಲಿ ಮಾಡ್ತಾನೇ ಇದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಸಂಕ್ರಾಂತಿ ಹಬ್ಬನ ಹಳ್ಳಿಯಲ್ಲಿ ಮಾಡ್ತಾ ಇರೋದು ಒಂದು ವಿಶೇಷ. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸುಗ್ಗಿ ಸಂಭ್ರಮವನ್ನು ಇವತ್ತು ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿ ಇವತ್ತು ಜನಾರ್ದನ್ ಅವರು, ಶ್ರೀಮತಿ ಹೇಮಲತಾ ಜನಾರ್ದನ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಚಾಲನೆಯನ್ನು ನಮ್ಮ ಈ ಭಾಗದ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಕೇಶವಮೂರ್ತಿಯವರು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಒಂದು ವಿಶೇಷ ಏನಪ್ಪ ಅಂದರೆ ಸುಗ್ಗಿ ಸಂಭ್ರಮ ಸಿಟಿಯಲ್ಲಿ ಸಿಗದ ಹಳ್ಳಿಗಾಡಿನ ಸಂಗಮ ಅಂತಕ್ಕಂಥ ಒಂದು ವಿಶೇಷ. ಯಾಕಂದರೆ ಇವತ್ತು ಬೆಂಗಳೂರು ನಗರ ಜನಕ್ಕೆ ಇವತ್ತು ಮುಂದಿನ ಪೀಳಿಗೆಗೆ, ಯುವ ಪೀಳಿಗೆಗೆ ಇವತ್ತು ನಗರದ ನಗರೀಕರಣ, ಇವತ್ತು ಕಂಪ್ಯೂಟ್ರು, ಮೊಬೈಲು ಮತ್ತು ಎಲ್ಲ ಒಂದು ಉನ್ನತೀಕರಣ ಆಗಿರೋದ್ರಿಂದ ಆ ಮಕ್ಕಳಿಗೆ ಹಳ್ಳಿಗಾಡಿನ ಸೊಗಡನ್ನು ಪರಿಚಯ ಮಾಡಿಕೊಡುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಇವತ್ತು ಇಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ಒಂದು ಗೋವಿಗೆ ಪೂಜೆ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ಗೋವಿಗೆ ಒಂದು ಹಣ್ಣು ಹಂಪಲುಗಳು ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತು ಆ ಕಿಚ್ಚನ್ನು ಹಾಯಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಗರೀಕರಣದಲ್ಲಿ ಮಾಡಿದಾಗ ಆ ಮಕ್ಕಳಿಗೆ ಅದರ ಪರಿಚಯ ಆಗ್ತದೆ. ಮತ್ತು ಹಳ್ಳಿ ಸೊಗಡಿನ ವಾತಾವರಣ ಆ ಮಕ್ಕಳಿಗೆ ಒಂದು ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಜನಾರ್ದನ್ ಅವರು ಮತ್ತು ಅವ್ರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಮತ್ತು ಕಬ್ಬು ಮತ್ತು ಎಳ್ಳು ಬೆಲ್ಲವನ್ನು ಕೊಡ್ತಕ್ಕಂಥ ನಾಗರಿಕರಿಗೆ, ಈ ಭಾಗದ ಜನತೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳ ಯಶಸ್ವಿಯಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಭಾಗದಲ್ಲಿ ಒಂದು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಮತ್ತೊಮ್ಮೆ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೋರ್ತಾನೆ. ನೋಡಿ, ಅದೇ ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಹಿಂದೂಗಳ ಹಬ್ಬ ಪ್ರತಿ ಹಂತದಲ್ಲೂ ಸಹ, ಪ್ರತಿ ಹಬ್ಬಗಳಲ್ಲೂ ಸಹ, ಸಂಕ್ರಾಂತಿ ಇರ್ಬೋದು, ಯುಗಾದಿ ಇರ್ಬೋದು, ಶಿವರಾತ್ರಿ ಇರ್ಬೋದು, ಈ ಹಬ್ಬಗಳಲ್ಲಿ ನಮ್ಮ ಸಂಸ್ಕಾರವನ್ನು ಮತ್ತು ನಮ್ಮ ಒಂದು ಏನಿದೆ ಒಂದು ಹಬ್ಬವನ್ನು ಪರಿಚಯಿಸ್ತಕ್ಕಂಥದ್ದು. ಮಕ್ಕಳಿಗೆ ಏನಾಗಿದೆ ಅಂದರೆ ಎಲ್ಲ ಒಂದು IT-BT ನಗರ ಮತ್ತು ಈ ಒಂದು ವಾತಾವರಣದಲ್ಲಿ ಎಲ್ಲ ಮರ್ತು ಬಿಡ್ತಾರೆ. ಅವ್ರನ್ನೂ ಸಹ ಕರ್ಕೊಂಬಂದು ಈ ಒಂದು ಹಬ್ಬದಲ್ಲಿ ಪಾಲ್ಗೊಂಡು ಪೂಜೆ ಪುರಸ್ಕಾರದಲ್ಲಿ ಪಾಲ್ಗೊಂಡಾಗ ಮಾತ್ರ ಇದು ಅರ್ಥಪೂರ್ಣವಾಗಿ ಭಕ್ತಿ ಪ್ರಧಾನವಾಗಿ ನಡೀತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ.
ನಗರೀಕರಣದಲ್ಲಿ ಇವತ್ತು 1,40,00,000 ಜನಸಂಖ್ಯೆ ಇರತಕ್ಕಂಥ ಈ ಬೆಂಗಳೂರು ನಗರದಲ್ಲಿ ಇವತ್ತು ಎಲ್ಲ ಅನೇಕ ಭಾಷಾಂತರ ಜನ ಇರತಕ್ಕಂಥ ಒಂದು ನಗರ ವ್ಯವಸ್ಥೆಯಲ್ಲಿ ಇಂಥ ಒಂದು ಹಬ್ಬವನ್ನು ನಾವು ಅವ್ರಿಗೆ ಪರಿಚಯಿಸ್ತಕ್ಕಂಥದ್ದು ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು ಮುಂದಿನ ಪೀಳಿಗೆಗೆ ಈ ಒಂದು ಸುಗ್ಗಿ ಸಂಭ್ರಮವನ್ನು ಸಂಭ್ರಮಿಸ್ತಕ್ಕಂಥ ಒಂದು ವಾತಾವರಣ ಆಗಲಿ, ಮುಂದಿನ ವರ್ಷ ನಮ್ಮ ಜನಾರ್ದನ್ ಅವರ ನೇತೃತ್ವದಲ್ಲಿ ಇನ್ನೂ ಅದ್ದೂರಿಯಾಗಿ ಈ ಭಾಗದಲ್ಲಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭಾಶಯನ್ನು ಕೋರ್ತೇನೆ. ತುಂಬ ಸಂತೋಷ ಆಗ್ತಾಯಿದೆ. ಹಬ್ಬ ಅಂದ್ರೇ ಜನರು ಸೇರೋದು, ಹಂಗಾಗಿ ಈ ಹಬ್ಬಕ್ಕೆ ಅದು ಸಂಕ್ರಾಂತಿ ಅಂದರೆ ನಮ್ಮ ಹಿಂದೂಗಳಿಗೆ ಅದು ತುಂಬ ದೊಡ್ಡ ಹಬ್ಬ. ವರ್ಷದಲ್ಲಿ ಬರೋ ಮೊದಲನೇ ಹಬ್ಬ ಸಂಕ್ರಾಂತಿ. ಸೊ ಎಲ್ಲರೂ ಈ ಭಾಗದ ಜನರು ಬಂದು ಈ ಕಾರ್ಯಕ್ರಮನ ಇಷ್ಟು ಯಶಸ್ವಿಯಾಗಿ ಮಾಡಿರೋದಂದರೆ ತುಂಬ ಸಂತೋಷ ಆಗ್ತಾಯಿದೆ. ಅದು ನಮಗೂ ಹೊಸದೇ, ನಾವು ಹುಟ್ಟಿದಾಗಿಂದ ಈ ಕಿಚ್ಚನ್ನು ನೋಡಿದ್ದು ಇವತ್ತೇ. ತುಂಬ ಸಂತೋಷ ಆಗ್ತಾಯಿದೆ. ಸೊ ಈ ಥರ ಸಂತೋಷ ಸಿಗಲಿ ಅಂತಲೇ ಈ ಹಬ್ಬ ಬರೋದು. ತುಂಬ ಸಂತೋಷ ಆಯಿತು. ಜನಾರ್ದನ್ ಸರ್ ಅವರು, ಶಿವರಾಜ್ ಸರ್ ಅವರು ಹಾಗೂ ಕೆ ಶಿವಮೂರ್ತಿ ಸರ್ ಅವರು ನೇತೃತ್ವದಲ್ಲಿ ಈ ಹಬ್ಬ, ಇವತ್ತಿನ ಹಬ್ಬ ಸಂಕ್ರಾಂತಿ ಹಬ್ಬ ತುಂಬ ಯಶಸ್ವಿಯಾಗಿ ಅದ್ದೂರಿಯಾಗಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಶಿವರಾಜ್ ಸಾರು ಮತ್ತು ಕೇಶವಮೂರ್ತಿ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಭಾಗದಲ್ಲಿ ಕಮಲಾನಗರ ಶಂಕರಮಠ ವಾರ್ಡಲ್ಲಿ ಈ ಕೊಂಡ ಅಂದರೆ ಸಂಕ್ರಾಂತಿ ಹಬ್ಬದ ಒಂದು ಏನಂದರೆ ನಾವು ಚಿಕ್ಕವ ಇದ್ದಾಗ ನಾವು ಊರುಗಳಲ್ಲಿ ನೋಡ್ತಾ ಇದ್ದಂಥ ಒಂದು ಹಬ್ಬ ಇದು. ನಮ್ಮ ತಾತ ಅಜ್ಜಿಗಳು ಮಾಡ್ತಾ ಇದ್ದಂಥ ಹಬ್ಬ ಬೆಂಗಳೂರಲ್ಲಿ ಅತಿ ಕಡಿಮೆನೇ ಇದೆ. ಹಿಂದಿನ ದಿನಗಳಲ್ಲಿ ಹಳೆ ಬೆಂಗಳೂರು ಇದ್ದಾಗ ಎಲ್ಲ ಮಾಡ್ತಾಯಿದ್ರು, ಹಸುಗಳಿತ್ತು. ಇವಾಗ ತುಂಬ ಕಮ್ಮಿ ಇದೆ ಹಸುಗಳು ಬೆಂಗಳೂರಲ್ಲಿ. ಸೊ ಇದನ್ನು ನೋಡೋದೇ ತುಂಬ ಖುಷಿಯಾಗುತ್ತೆ. ಈ ಭಾಗದಲ್ಲಿ ಎಲ್ಲರೂ ಜನರು ಬಂದು ನಮ್ಮನ್ನು ಆಶೀರ್ವದಿಸಿ ಮತ್ತು ಈ ಒಂದು ಅಗ್ನಿಕೊಂಡ ನೋಡಿ ಹೋದಂಥವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಕೇಶವಣ್ಣ ಅವರು ಬಂದಿದ್ದಾರೆ. ಹಾಗೆ BBMP ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿದ್ದ ನಮ್ಮ ಶಿವರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ಚಂದ್ರು ಅವರು ಈ ಕಾರ್ಯಕ್ರಮವನ್ನು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಡೆಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮನ ಯಶಸ್ವಿಯಾಗಿದ್ದಕ್ಕೋಸ್ಕರ ನಮ್ಮ ಕ್ಷೇತ್ರದ ಬ್ಲಾಕ್ನ ವತಿಯಿಂದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಕಟ್ಟೆ ಆಳುಗಳಿಗೆಲ್ಲ ಶುಭ ಕೋರೋದಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ.